ವಿದ್ಯಾರ್ಥಿಗಳಿಗೆ ಗಣಿತಗಳನ್ನು ನೋಡ್ರಿ ಹೆಂಗೆ ಮಾಡಬೇಕು ಅನ್ನೋದು ಸರಿಯಾಗಿ ತಿಳಿಸಿ ಹೇಳ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಈ ಕ್ರಿಯೆಗಳನ್ನು ಮಾಡೋದು ಬರ್ಬೇಕು ನಿಮಗೆ. ಬಂತು ಅಂತಂದ್ರೆ ಉತ್ತರ ಭಾಳ ಸರಳ ಬರ್ತದೆ. ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ಎಲ್ಲ ಗಣಿತಗಳು ಬರ್ತವೆ. ನೀವು ಅಧಿಕ ಗುಣಾಕಾರ ಭಾಗಾಕಾರ ಅಷ್ಟೇ ಕಲ್ಕೋತ ಕೂತ್ರ ಬರಂಗಿಲ್ಲ. ಎಲ್ಲ ಕ್ರಿಯೆಗಳನ್ನು ಹೆಂಗೆ ಕಲಿಸ್ತಾರೆ ಸರು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಫಸ್ಟ್ ಇಲ್ಲಿ ಯಾವ ಕ್ರಿಯೆ ಬಿಡಿಸ್ಬೇಕಪ್ಪ ಅಂತಂದ್ರೆ ನಾವು ಈ ಕ್ರಿಯೆಯನ್ನೇ ಬಿಡಿಸ್ಬೇಕು. ನೀವು ಹಿಂಗೆ ಹಚ್ಕೊಂಡು ಈ ಕ್ರಿಯೆಯನ್ನು ಹೊರಗೆ ತಗೋರಿ ನೋಡೋನು. ಬರೋಬ್ಬರಿ ಚಿಹ್ನೆ ಹಾಕ್ರಿ, ಕಂಸ ಹಾಕೋರಿ. 3 4 ಮೈನಸ್ 1 3 ಈ ಕಂಸನ ಹೊರಗೆ ತಕ್ಕೊಂಡ್ರಿ. ಆಮೇಲೆ ಇದರ ಲಾಸ ಎಷ್ಟು ಬರ್ತದೆ ನೋಡ್ರಿ. ಇದರ ಲಾಸ ಬರೋಬ್ಬರಿ ಎಷ್ಟು 4 3 12. ಯಾಕೆ ಹಚ್ಚಿದೀವಿ ಅಂದ್ರೆ 4ರ ಮಧ್ಯೆ 3 ಇಲ್ಲ, 3 ಮಧ್ಯೆ 4 ಇಲ್ಲ. ಇವುಗಳ ಗುಣಲಬ್ಧವೇ ಲಾಸ ಆಗ್ತದೆ. ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನೆ. ಹೇಳಾಗ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ದೊಡ್ಡ ಕಂಸ ಅಂತೂ ಹೊರಗೆ ತೆಗೆದ್ರಿ. ಆಮೇಲೆ 1 3 4 ಇಟ್ರಿ. ಆಮೇಲೆ 1 3 ಇಟ್ರಿ. ಈಗ ಏನಾಗ್ಯದ, ಈಗ ನಿಮಗೆ ಲಸ ಹೆಂಗೆ ತೆಗಿಬೇಕಪ್ಪ ಅಂದ್ರೆ 4ರ ಮಧ್ಯೆ 3 ಇಲ್ಲ, 3 ಮಧ್ಯೆ 4 ಇಲ್ಲ. ಇವುಗಳ ಗುಣಲಬ್ಧೆ ಲಸ ಆಗ್ತದೆ. ಅದನ್ನು ತಿಳ್ಕೊಬೇಕು. ಇಲ್ಲಿ ಗುಣಾಕಾರ ಹಾಕ್ರಿ. 4 ಇದರಲ್ಲೇ ಇದಕ್ಕೆ ಭಾಗಿಸ್ರಿ. 4 3 ಇದಕ್ಕೆ ಭಾಗಿಸ್ರಿ. 3 4 3 3 9 ಮೈನಸ್ 4 1 4 ಎಷ್ಟು ಬಂತು ನೋಡ್ರಿ ಉತ್ತರ. 9 ಮೈನಸ್ 4 ಬರೋಬ್ಬರಿ 12. ಎಷ್ಟು ಬಂದು 9ರ 4 ಆದರೆ ಎಷ್ಟು 5 5 12 ಅಂಶ ಬಂತು. ಇದನ್ನು ತಂದು ಇದೇ ಜಾಗಕ್ಕೆ ಉತ್ತರ ಹಚ್ಚಿ ಮತ್ತು ನೀವು ಹೊಳ್ಳಿ ಗಣಿತ ಹಚ್ಕೋಬೇಕು. ಇದನ್ನು ಈ ಜಾಗಕ್ಕೆ ಉತ್ತರ ಹಚ್ಚಬೇಕು. ನೀವು ಹೆಂಗೆ ಹಚ್ಕೊಳ್ಳೋದು ನೋಡ್ರಿ. ಬರೋಬ್ಬರಿ 1 ಭಾಗಿಲೆ ಚೌಕಾಂಶ 1 2 ಪ್ಲಸ್ 1 3 ಆಮೇಲೆ ಪ್ಲಸ್ 1 6 ಭಾಗಿಲೆ ಏನು ಉತ್ತರ ಬಂದದ ಇದರದ 5 12 ಬಂದದ. ಆಮೇಲೆ ಚೌಕಾಂಶ ಪೂರ್ತಿ ಮಾಡ್ರಿ. ಈಗ ಯಾವ ಕ್ರಿಯೆ ಮೊದಲು ಮಾಡಬೇಕು ಅದನ್ನು ತಿಳ್ಕೊಬೇಕು. ಈಗ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕು. ಹೊರಗೆ ತಗೋರಿ ಅದನ್ನ ಭಾಗಾಕಾರ ಕ್ರಿಯೆಯನ್ನು ಬಂದು ಉತ್ತರ ನೀವು ಇಲ್ಲೇ ಹಚ್ಚಬೇಕು. ಈ ಪ್ಲಸ್ ಮುಂದೆ ಹಚ್ಚಬೇಕು ನೋಡಿ. 1 6 ಭಾಗಿಲೆ 5 12 ಇಸ್ ಈಕ್ವಲ್ ಟು ಈ ಭಾಗಾಕಾರ ಚಿಂದಾಗ ನಾವು ಕಡ್ತಾ ಹೊಡಿಲಿಕ್ಕೆ ಬರೋದಿಲ್ಲ. ಗುಣಕ ವಿಲೋಮ ಮಾಡ್ಕೋಬೇಕು. ಅಂದ್ರೆ 1 6 ಭಾಜ್ಯದ ಇದು ಭಾಜಕ, ಇದು ಗುಣಕ ವಿಲೋಮ ಕೃತಕರ್ಮ ರೂಪ ಆಗ್ತದೆ. ಗುಣಾಕಾರ ಹಾಕಿದಾಗ ಏನಾಗ್ತದೆ, ಮೇಲೆ 12 ಆಗ್ತದೆ, ತಳಗ 5 ಆಗ್ತದೆ. 6 1 6 2 ಎಷ್ಟು ಬಂತಿದ್ರ ಉತ್ತರ 2 5 ಬಂತು. ಈ ಉತ್ತರ ಎಲ್ಲಿ ಇಡಬೇಕು, ಇದರ ಮುಂದೆ ಇಡಬೇಕು. ಬರೋಬ್ಬರಿ 1 ಭಾಗಿಲೆ ಚೌಕಾಂಶ 1 2 1 2 ಪ್ಲಸ್ 1 3 1 3 ಪ್ಲಸ್ ಇದರ ಉತ್ತರ ಎಷ್ಟು ಬಂದದ 2 5 ಬಂದದ ನೋಡಿ. ಈಗ ನಾವು ಆ ಕ್ರಿಯೆಯನ್ನು ಮುಂದೆ ಅಕ್ಕಡಿ ಬಿಡಿಸ್ಕೊಂಡು ಯಾಕೆ ಚಂದ ಕಾಣಿಸ್ಬೇಕಲ್ಲ ಅದು. ಬರೋಬ್ಬರಿ 1 ಭಾಗಿಲೆ ಚೌಕಾಂಶ 1 2 ಪ್ಲಸ್ 1 3 ಪ್ಲಸ್ 2 5. ಇಲ್ಲಿ ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋಬೇಕು. ಯಾವ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋಬೇಕು, 1 2 ಪ್ಲಸ್ 1 3 ಪ್ಲಸ್ 2 5. ಇಲ್ಲೊಂದು ಅತಿ ಇಂಪಾರ್ಟೆಂಟ್ ಅದ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ 3 ಅವಿಭಾಜ್ಯ ಸಂಖ್ಯೆಗಳು ಇರುವುದರಿಂದ ಇವುಗಳ ಗುಣಲಬ್ಧ ಏನಾಗ್ತದೆ, ಲಸ ಆಗ್ತದೆ. 2 3 6 6 5 30. ಗುಣಾಕಾರ ಹಾಕ್ರಿ ಇವಕ್ಕ. ಈ ಲಸ ಭಾಗಿಸ್ರಿ. 2 15 ಆಮೇಲೆ 3 10 ಇದು 5 6. ಈಗ 15 1 15 ಪ್ಲಸ್ 10 1 10 ಪ್ಲಸ್ 6 2 12 ಬರೋಬ್ಬರಿ ಎಷ್ಟಾಗ್ತದೆ, 5 2 7
5 2 7 1 2 3 37 30 ಅಂಶ ಆಯ್ತು. ಇನ್ನೊಂದು ಕ್ರಿಯೆ ಏನದ ಬರೋಬ್ಬರಿ 1/1 37 30 ಅಂಶ ಈಕ್ವಲ್ ಟು 1ನೇ 1 ಗುಂಡ್ಲೆ ಮ್ಯಾಲೆ 30 ತೆಳಗ 37. ಉತ್ತರ 37 ಅಂಶ. ಆನ್ಸರ್ ಬರೋಬ್ಬರಿ ಏನಾಗ್ತದೆ 37 ಅಂಶ ಆಗ್ತದೆ. ನೋಡ್ರಿ ಉತ್ತರ ಕರೆಕ್ಟ್ ಇತ್ತಂದ್ರೆ ನಾ ರೈಟ್ ಹೇಳ್ತಾನೆ, ಆಮೇಲೆ ನೀವು ರೈಟ್ ಹಾಕೊಡ್ರಿ. 37 ಅಂಶ ಉತ್ತರ ಕರೆಕ್ಟ್ ಅದ. ನಿಮ್ದು ಬಂದಿತ್ತಂದ್ರೆ ಹಾಕೋರಿ. ನಾವು ಸ್ವಲ್ಪ ಗಣಿತ ಚಂದ ಮಾಡ್ತಾನೋ ಮತ್ತೇನಿಲ್ಲ, ತಪ್ಪಿಲ್ಲ, ಚಂದ ಮಾಡ್ತದ ಗಣಿತ. ಚಂದ ಅಂದ್ರೆ ಏನು, ಹಿಂಗೆ ಕರೆಕ್ಟಾಗಿ ಹಿಂಗೆ ಹಾಕೋದಷ್ಟೇ, ಮತ್ತೇನಿಲ್ಲ. ಎಲ್ಲ ಕರೆಕ್ಟಾಗಿ ಅದು ನೋಡು, ಚೆನ್ನಾಗಿ ಬಿಡಿಸ್ಕೊಡ್ರಿ. ನೋಡ್ರಿ ಗಣಿತನ ಹೆಂಗೆ ಮಾಡ್ಯದ ಅನ್ನೋದು ನೀವು ಲಕ್ಷ ಕೊಟ್ಟು ನೋಡಿದ್ರೆ ಎಲ್ಲ ಗಣಿತಗಳು ನಿಮ್ಗೆ ಬರ್ತಾವ. ಚೆಂದಾಗಿ ಹೆಂಗೆ ತಿಳಿಸ್ಯಾರ ಸರ್ ಅನ್ನೋದು ಲಕ್ಷ ಕೊಟ್ಟು ನೋಡಬೇಕು. ಭಾಳ ಇಂಪಾರ್ಟೆಂಟ್. ಈ ಗಣಿತ ಕಲ್ತ್ರಿ ಅಂದ್ರೆ ಮುಂದೆ ಯಾರು ನಿಮ್ಮ ಕೈ ಹಿಡಿಯೋರು ಇಲ್ಲ.